ಹಾಯ್ ಎಲ್ಲ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. KCT ಅಪ್ಡೇಟ್ಗೆ ಸ್ವಾಗತ, ಸುಸ್ವಾಗತ. ಈ ವಿಡಿಯೋದಲ್ಲಿ ಎರಡು ಬಿಗ್ ಅಪ್ಡೇಟ್ಸ್ ಅನ್ನೋದಿದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಿಮ್ಮ ರಿಸಲ್ಟ್ ಯಾವ ಬರುತ್ತೆ ಮತ್ತು ಹಾಗೂ ನಿಮ್ಮ ಮಾರ್ಕ್ಸ್ ಎಂಟ್ರಿ ಬಗ್ಗೆ ಒಂದು ಡೀಟೇಲಾಗಿ ಹೇಳ್ತೀನಿ ನೋಡಿ. ನಮ್ಮ ಒಂದು KE ವೆಬ್ಸೈಟಲ್ಲಿ ಕರೆಕ್ಟಾಗಿ ಅನೌನ್ಸ್ಮೆಂಟ್ ಆಗಿಲ್ಲ ಅಂದರೂ ನಮ್ಮ ಒಂದು KE ಏನು ಮಾಡ್ತಾರೆ, ಒಂದು ಟ್ವಿಟರ್ ಅಕೌಂಟಲ್ಲಿ ಅವರು ಕರೆಕ್ಟಾಗಿ ಅನೌನ್ಸ್ಮೆಂಟ್ ಅನ್ನೋದಾಗುತ್ತೆ. ಈಗ ಫಸ್ಟ್ ಮೊದಲನೇದಾಗಿ ಅಪ್ಡೇಟ್ ಬಂದುಬಿಟ್ಟು ನಿಮ್ಮ ಒಂದು UGCET 2025 ಯಾರಿದ್ದೀರ ಕರ್ನಾಟಕ ಹೊರತುಪಡಿಸಿ ಯಾರು ಮಾರ್ಕ್ಸ್ ಎಂಟ್ರಿ ಯಾರು ಮಾಡಬೇಕು ಅದಕ್ಕೆ ಕೇಳ್ತಿದ್ರಲ್ಲ, ಆ ಕ್ವಶನ್ಗೆ ಕರ್ನಾಟಕ ಹೊರತುಪಡಿಸಿ ಇತರ ರಾಜ್ಯಗಳಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳು ಮಾತ್ರ ತಮ್ಮ ಸೆಕೆಂಡ್ PUC ಅಂಕಗಳನ್ನು ದಾಖಲಿಸಬೇಕು. ಕರ್ನಾಟಕದಲ್ಲಿ ಓದಿದ CBSE ICSE ರಾಜ್ಯ ಬೋರ್ಡ್ ಮಕ್ಕಳ ದಾಖಲಿಸುವ ಅಗತ್ಯವಿಲ್ಲ. ಈ ಒಂದು ತುಂಬ ಜನಕ್ಕೆ ಡೌಟ್ಸ್ ಅನ್ನೋದಿತ್ತು, ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ಬರ್ತಿಲ್ಲ CBSE ಅವರಿಗೆ ಮತ್ತು ICSE ಅವ್ರಿಗೆ. ತುಂಬ ಜನ ಡೌಟ್ಸನ್ನು ಕೇಳ್ತಿದ್ರು, ಕಮೆಂಟ್ ಬಾಕ್ಸಲ್ಲಿ ಹಾಕ್ತಿದ್ರು, ಬ್ರದರ್ ಆಯಿತು ಸರ್ ಆಯಿತು ನನಗೆ ಬರ್ತಾ ಇಲ್ಲ ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ಕೇಳ್ತಿದ್ರೆ. ನೋಡಿ, ನಿಮಗೆ ಇಲ್ಲಿ ಅವರು ಕರೆಕ್ಟಾಗಿ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಓದಿದ CBSE ಮತ್ತು ICSE ರಾಜ್ಯ ಬೋರ್ಡ್ ಮಕ್ಕಳು ಅಂಕ ದಾಖಲಿಸುವ ಅಗತ್ಯ ಇಲ್ಲ. ಇಂದಿನ ವರ್ಷಗಳಲ್ಲಿ ಪಾಸಾಗಿದ್ದರೂ ಅಂಕ ದಾಖಲಿಸುವುದು ಬೇಡ. ಹಿಂದಿನ ವರ್ಷಗಳಲ್ಲಿ ಏನೋ ಪಾಸಾಗಿದ್ದರೂ ಕೂಡ ಅವರು ನಮ್ಮ ಮಾರ್ಕ್ಸ್ ಎಂಟ್ರಿ ಮಾಡೋದು ಬೇಕಾಗಿಲ್ಲ ಅಂತ ಒಂದು KE ಅಫಿಷಿಯಲ್ ಆಗಿ ನಮ್ಮೊಂದಿಗೆ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ನೀವು ಇದನ್ನು ಓದ್ಕೋಬೋದು. ಬೇಕಾದ್ರೆ ಒಂದು ಎಕ್ಸ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ನಮ್ಮ KE ಫಾಲೋ ಮಾಡಿದ್ರೆ ಗೊತ್ತಾಗುತ್ತೆ. ಇನ್ನೊಂದೇನಪ್ಪ ಅಪ್ಡೇಟ್ ಅಂದರೆ, ನಿಮಗೆ ಯಾರು ಇನ್ನೂ UGC 2025 ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶಕ್ಕೆ ಕ್ರೀಡಾ ಕೋಟ ಅಂದರೆ ಸ್ಪೋರ್ಟ್ಸ್ ಕ್ಯಾಟಗರಿಯಲ್ಲಿ ಬಂದುಬಿಟ್ಟು ಸ್ಪೋರ್ಟ್ಸ್ ಕೋಟ ಅಂತ ಒಂದು ಬರುತ್ತೆ. ಆ ರಿಸರ್ವೇಷನ್ ಪಡ್ಕೊಳ್ಳೋರು ಕ್ರೀಡಾ ಕೋಟ ಸೀಟು ಬಯಸುವ ಅಭ್ಯರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ದಾಖಲೆಗಳ ಪರಿಶೀಲನೆಗೆ KE ಕಚೇರಿಯಲ್ಲಿ ಮೇ 16ರಿಂದ 20ರವರೆಗೂ ನಡೆಯಲಿದೆ. 4 ದಿನ ನಡೆಯುತ್ತೆ. ಮೇ 16ರಿಂದ 20ವರೆಗೂ ನಿಗದಿತ ದಿನಾಂಕ ಸಮಯ ಬುಕ್ ಮಾಡ್ಕೊಂಬರೋಕ್ಕೆ ಅವ್ರು ಒಂದು ಲಿಂಕ್ ಕೂಡ ಕೊಟ್ಟವ್ರೆ. ಅಲ್ಲಿ ಬೇಕಾದ್ರೆ ಲಿಂಕ್ ಇಲ್ಲೇ ಸಿಗುತ್ತೆ, ಹೋಗಿ ಚೆಕ್ಔಟ್ ಮಾಡಿಕೊಂಡು ನಿಮ್ಮ ದಾಖಲೆ ಜೊತೆಗೆ ಪರಿಶೀಲನೆಗೆ ಬನ್ನಿ ಅಂತಂದು ಅವ್ರ ಲಿಂಕ್ ಕೂಡ ಕೊಟ್ಟಿದ್ದಾರೆ. ನಮ್ಮ KE ವೆಬ್ಸೈಟಲ್ಲಿ ಅದು ಕೂಡ ಇದು ಸಿಗುತ್ತೆ. ಇದು ಆಯಿತು. ನಮ್ಮ ಒಂದು KCT ರಿಸಲ್ಟ್ ಯಾವಾಗ ಅನ್ನೋದು ತುಂಬ ಜನ ಡೌಟ್ಸನ್ನು ಕೇಳ್ತಿದ್ದಾರೆ. ನೋಡಿ, ನಿಮಗೆ ರಿಸಲ್ಟ್ ಕ್ಲಾರಿಫಿಕೇಷನ್ ಕೊಡಬೇಕಂದ್ರೆ ಈಗ ಒಂದು ನ್ಯೂಸಲ್ಲಿ ಬಂದಿರೋದು 17ಕ್ಕೆ ದ್ವಿತೀಯ PUC ಫಲಿತಾಂಶ ಬರುತ್ತೆ. ನೋಡಿ, ನಮಗೆ ಸೆಕೆಂಡ್ PUC ರಿಸಲ್ಟ್ ಬಂದರೆ ನಮಗೇನು ಗುರು ಅಂತ ಕೇಳಿದ್ರೆ ಸ್ವಲ್ಪ ಜನ ಕೇಳಿದ್ರೆ, ನೋಡಿ ದ್ವಿತೀಯ PU ಪರೀಕ್ಷೆ ಫಲಿತಾಂಶ ಮೇ 17 ಅಥವಾ 19ಗೆ ಪ್ರಕಟವಾಗೋ ಸಾಧ್ಯತೆಗಳಿದ್ದಾವೆ ಎಂದು ತಿಳಿದು ಬಂದಿದೆ. ಈಗ ಪರೀಕ್ಷೆ 2ರಿಂದ ರಿಸಲ್ಟ್ ಬಂತಂದರೆ ಮೇ 23ರಿಂದ 8ನೇ ತಾರೀಕುವರೆಗೆ ಅವ್ರಿಗೆ ರಿಸಲ್ಟ್ ಅಂದರೆ ಎಕ್ಸಾಮ್ ನಡೆದಿತ್ತು. ನೋಡಿರಿ, ಇದರಲ್ಲಿ ಒಂದು ಅಪ್ಡೇಟ್ ತಿಳ್ಕೊಂಬಿಟ್ರೆ ಲಾಸ್ಟ್ ಕ್ಲಾರಿಫಿಕೇಷನ್ ಕೊಡ್ತೀನಿ. ಯಾರು ಫೇಲ್ ಆಗಿದ್ದರು ಮತ್ತು ನಮ್ದು ಇನ್ನೂ ಸ್ವಲ್ಪ ರಿಸಲ್ಟ್ ಚೆನ್ನಾಗಿ ಬರಬೇಕು ಅಂತ ಒಂದು ಸುಧಾರಣೆ ಮಾಡಿಕೊಳ್ಳಲು ಉಚಿತ ನೋಂದಣಿ ಇತ್ತು. ಈ ಸರಿ ಫ್ರೀ ಒಂದು ರಿಜಿಸ್ಟ್ರೇಷನ್ಸ್ ಇತ್ತು. ಅದರಲ್ಲಿ 2.5 lakh ಸ್ಟೂಡೆಂಟ್ಸು ಎಕ್ಸಾಮ್ಗೆ ಎಲ್ಲರೂ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ 70,000 ಅಂದರೆ 69,000 ವಿದ್ಯಾರ್ಥಿಗಳು ಪರೀಕ್ಷೆಯ ಫಲಿತಾಂಶ ಸುಧಾರಣೆಗಾಗಿ ನೋಂದಣಿ ಮಾಡಿಕೊಂಡಿದ್ದರು. ಇಷ್ಟು ಜನ ನಿಮಗೆ ಒಂದು ಇಂಪ್ರೂವ್ಮೆಂಟ್ ಅಂತ ಪರೀಕ್ಷೆನ ಸುಧಾರಣೆ ಮಾಡಿಕೊಳ್ಳಲು ಎಕ್ಸಾಮ್ ಬರೀತಿದ್ದಾರೆ. ಇವಾಗ ನಿಮಗೆ ರಿಸಲ್ಟು ಮೇ 17ಕ್ಕೆ ಬಂದರೆ ನಿಮ್ಮ KCT ರಿಸಲ್ಟ್ ಆಲ್ಮೋಸ್ಟ್ 1-2-3 ಡೇಸಲ್ಲೇ ಇದು ರಿಸಲ್ಟ್ ಬಿಟ್ಟ ತಕ್ಷಣ ನಿಮಗೆ ರಿಸಲ್ಟ್ ಬರುತ್ತೆ. ಇದು ಒಂದು ಅಪ್ಡೇಟ್ ಗೊತ್ತಾಯ್ತು ಅನಿಸುತ್ತೆ. ಸೆಕೆಂಡ್ PUC ರಿಸಲ್ಟ್ ಯಾವ ಬರುತ್ತೆ ಅಂತ ಗೊತ್ತಾಯಿತು, ಹಾಗೂ ಸ್ಪೋರ್ಟ್ಸ್ ಕೋಟದ ಬಗ್ಗೆ ಕೂಡ ಗೊತ್ತಾಯಿತು, ಮತ್ತು ನಿಮ್ಮ ಮಾರ್ಕ್ಸ್ ಎಂಟ್ರಿ ಯಾರು ಮಾಡಬೇಕು ಅನ್ನೋದು ಪೂರ್ತಿ ಈ ವಿಡಿಯೋದಲ್ಲಿ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೋತೀನಿ. ಇನ್ನು ಮುಂದೆ ಯಾವುದೇ ಥರ ಅಪ್ಡೇಟ್ ಬಂದರೂ ನಾನು ತಿಳಿಸ್ತೀನಿ. ಅದಕ್ಕೋಸ್ಕರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇನ್ನೂ ಟೈಮ್ ಟು ಟೈಮ್ ಅಪ್ಡೇಟ್ ಬೇಕಂದರೆ ಒಂದು ವಾಟ್ಸಪ್ ಗ್ರೂಪ್ ಇದೆ, ಅದು ಕೂಡ ಜಾಯ್ನ್ ಆದರೆ ನಿಮಗೆ ಯಾವುದೇ ಥರ ಡೌಟ್ಸ್ ಇದ್ದರೂ ಡಿಸ್ಕಷನ್ ಮಾಡೋಕ್ಕೆ ಅದು ಈಸಿ ಆಗುತ್ತೆ. ಬೇಕಾದ್ರೆ ಕಾಂಟ್ಯಾಕ್ಟಲ್ಲಿ ಕೂಡ ನನ್ನ ನಂಬರ್ ಸಿಗುತ್ತೆ. ಇಷ್ಟು ಈ ವಿಡಿಯೋದಲ್ಲಿ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ ಗೈಸ್, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್.